ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ರಿಚ್ ಸ್ಟಾರ್ಸ್ ಯೂಟ್ಯೂಬ್ ಚಾನೆಲ್. ನಾನು ನಿಮ್ಮ ಆಸ್ಟ್ರೋ ನ್ಯೂಮರಾಲಜಿಸ್ಟ್ ರಾಧಶ್ರೀ. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಬುಧ ಗ್ರಹರು ಕರ್ಕಾಟಕ ರಾಶಿ ಪ್ರವೇಶ ಆಗ್ತಾ ಇದ್ದಾರೆ, ಬಟ್ ಬರೀ 7 ದಿವಸ ಅಷ್ಟೇನೆ ಇರ್ತಾರೆ. ಸೊ ಅದಾದ್ಮೇಲೆ ಪುನಃ ರೆಟ್ರೋಗ್ರೇಡ್ ಆಗ್ತಾರೆ. ಸೊ ಈ ವಿಡಿಯೋದಲ್ಲಿ ನಾವು ಪ್ರತಿ ಬಾರಿ ಲಗ್ನಗಳ ಬಗ್ಗೆ ತಿಳ್ಕೊಳ್ಳೋದಕ್ಕಿಂತ ಈ ಬಾರಿ ಭಿನ್ನವಾಗಿ, ಸೊ ಇಷ್ಟು ಟೈಮು ಇಲ್ಲಿ ನಾನು ಡೇಟ್ ಬರಿತೀನಿ. ಇಷ್ಟು ಟೈಮು ಪ್ರತಿಯೊಬ್ರು ದಶ ನಡಿಲಿ ಬೀಳಿಲಿ, ಸೊ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಪ್ರತಿಯೊಬ್ರು ಅಲರ್ಟ್ ಆಗಿರ್ಬೇಕಾಗುತ್ತೆ. ಅದರಲ್ಲೂ ಬುಧ ಮಹಾದಶ, ಚಂದ್ರ ಮಹಾದಶ, ಬುಧ ಅಂತರ್ದಶಗಳು, ಇವನ್ ಸೂಕ್ಷ್ಮ ಅಂತರ್ದಶಗಳು ಕೂಡ ನಮ್ಗೆ ಫಲವನ್ನ ಕೊಟ್ಬಿಡುತ್ತೆ. ಹಾಗಾಗಿ ಸೊ ಪ್ರತಿಯೊಬ್ರು ನಾವು ಅಲರ್ಟ್ ಆಗಿ ಇರ್ಲೇಬೇಕು. ನಾನು ಡೇಟ್ಗಳನ್ನ ಇಲ್ಲಿ ಸ್ಪೆಸಿಫಿಕ್ ಆಗಿ ನಿಮ್ಗೆ ಮೆನ್ಷನ್ ಮಾಡ್ತೀನಿ. ಮೆನ್ಷನ್ ಮಾಡಿದಾದ್ಮೇಲೆ ನಿಮ್ಗೆ ಒಂದಷ್ಟು ಲೀಸ್ಟ್ ನ ಕೊಡ್ತೀನಿ, ಯಾವ್ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಪ್ರತಿ ಒಬ್ರು ಅಲರ್ಟ್ ಆಗಿರ್ಬೇಕು ಅಂತ ಹೇಳಿ. ಸೊ ಬನ್ನಿ ನೋಡೋಣ. ಹಾಗೆ ಮೊದಲನೇ ಬಾರಿ ಚಾನೆಲ್ ನ ವೀಕ್ಷಣೆ ಮಾಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಜೂನ್ 22ನೇ ತಾರೀಕು ಬುಧ ಕರ್ಕಾಟಕ ರಾಶಿ ಪ್ರವೇಶ ಆಗುತ್ತೆ. ಬರೀ 7 ದಿವಸ ಅಷ್ಟೇನೆ, ಓನ್ಲಿ 7 ಡೇಸ್. 29ನೇ ತಾರೀಕು ರೆಟ್ರೋ ಆಗುತ್ತೆ. ಇಲ್ಲಿ ಬ್ರಾಕೆಟ್ ಹಾಕಿದ್ದೀನಿ, ಮೀನ್ಸ್ ರೆಟ್ರೋ. ಅದರರ್ಥ ಹಿಂದಿನ ಮನೆ ಫಲ ಶುರುವಾಗ್ಬಿಡುತ್ತೆ, ಬಟ್ ಇಲ್ಲೇ ಇರುತ್ತೆ ಜುಲೈ 7ನೇ ತಾರೀಕ್ವರ್ಗುನು. ಸೊ ಜುಲೈ 7ನೇ ತಾರೀಕ್ವರ್ಗುನು ಬುಧ ಗ್ರಹರು ಇಲ್ಲೇ ಇರ್ತಾರೆ. ಆದ್ರೆ 29ನೇ ತಾರೀಕ್ವರೆಗೂ ಮಾತ್ರನೇ ನಿಮ್ಗೆ ಫಲ ಸಿಗೋದು. ಯಾವುದು? ಬುಧನ ಪೂರ್ತಿ ನೀಟಾದ ಫಲ. 22ರಿಂದ 29 ಅಂದ್ರೆ 7 ದಿವಸ ಅಷ್ಟೇನೆ. ಇಲ್ಲಿ ಟ್ವಿಸ್ಟ್ ಏನಪ್ಪ ಅಂತ ಹೇಳಿದ್ರೆ, 7ನೇ ತಾರೀಕು ಆಲ್ರೆಡಿ ಇಲ್ಲಿ ರೆಟ್ರೋಗ್ರೇಡ್ ಆಗಿರ್ತಾರಲ್ವಾ, ಪುನಃ ಅವರು ಮಿಥುನ ರಾಶಿ ಹೋಗ್ತಾರೆ. ಕನ್ಫ್ಯೂಸ್ ಮಾಡ್ಕೋಬೇಡಿ, ಅದಕ್ಕೆ ಹೇಳಿದ್ದು. ಸೊ ಮಿಥುನ ರಾಶಿಲಿ ಅಂದ್ರೆ ಓನ್ ಹೌಸ್ ಅಲ್ಲೇ ರೆಟ್ರೋಗ್ರೇಡ್ ಆಗಿರ್ತಾರೆ. ಎಲ್ಲಿ ತನಕ ರೆಟ್ರೋಗ್ರೇಡ್ ಆಗಿರ್ತಾರೆ ಅಂತ ಹೇಳಿದ್ರೆ, ಕಂಪ್ಲೀಟ್ ಆಗಿ ಅವರು ಸೊ ಆಗಸ್ಟ್ 5ನೇ ತಾರೀಕ್ವರೆಗೂ ರೆಟ್ರೋಗ್ರೇಡ್ ಮೋಷನ್ ಅಲ್ಲೇ ಇರುತ್ತೆ. ಸರಿನಾ? ಆದ್ರೆ ಜುಲೈ 24ನೇ ತಾರೀಕು ಆದ್ಮೇಲೆ ರೆಟ್ರೋಗ್ರೇಡ್ ಎಂಡ್ ಆಗುತ್ತೆ. ಸಾರಿ, ಜುಲೈ 24ನೇ ತಾರೀಕಿಗೆ ರೆಟ್ರೋಗ್ರೇಡ್ ಎಂಡ್ ಆಗುತ್ತೆ. ಜೂನ್ 29ರಿಂದ ಜುಲೈ 24ನೇ ತಾರೀಕು ಕಂಪ್ಲೀಟ್ ರೆಟ್ರೋ. ಈ ಪೀರಿಯಡ್ ಇದೆಯಲ್ಲ, ಪ್ರತಿಯೊಬ್ಬರಿಗೂ ತುಂಬಾನೇ ಕ್ರಿಟಿಕಲ್ ಪೀರಿಯಡ್ ಅಂತ ಹೇಳಬಹುದು ಬುಧನ ವಿಚಾರದಲ್ಲಿ. ಸೊ ಬನ್ನಿ ನೋಡ್ತಾ ಹೋಗೋಣ. ಲಗ್ನಗಳ ಪ್ರಕಾರ ಹೋಗೋಕ್ಕಿಂತ ಪ್ರತಿಯೊಬ್ರು ಈ ಒಂದು ಡಿಪಾರ್ಟ್ಮೆಂಟ್ಗಳಲ್ಲಿ ನಾವು ಅಲರ್ಟ್ ಆಗಿರ್ಬೇಕಾಗತ್ತೆ. ಸೊ ಹಾಗೆ ಫಸ್ಟ್ ಟೈಮ್ ಚಾನೆಲ್ನ ವೀಕ್ಷಣೆ ಮಾಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನಾನು ಹೇಳ್ತಾ ಹೋಗ್ತೀನಲ್ವಾ, ಈ ಪಾಯಿಂಟ್ಸ್ ಮೇಲೆ ನೀವು ಹೆಚ್ಚು ಗಮನ ಕೊಡಿ. ನಂಬರ್ 1 ಏನಪ್ಪಾ ಅಂತ ಹೇಳಿದ್ರೆ, ಯಾವುದೇ ಹೊಸ ಅಗ್ರಿಮೆಂಟ್ಗಳು ಬೇಡ. 29ರಿಂದ ಇಲ್ಲಿ ಆಷಾಢ ಬರುತ್ತೆ, ಅದು ಬೇರೆ ವಿಚಾರ. ಬಟ್ ಹೊಸ ಅಗ್ರಿಮೆಂಟ್ಸ್ ಗಳಾಗಿರಬಹುದು, ಹೊಸ ಫಾರ್ ಎಕ್ಸಾಂಪಲ್ ಪ್ರಾಪರ್ಟಿ ಪರ್ಚೇಸ್ ಅಥವಾ ಸೇಲ್ ಡೀಡ್ ಆಗಿರಬಹುದು, ಎನಿ ನ್ಯೂ ಅಗ್ರಿಮೆಂಟ್ಸ್ ಗಳಾಗಿರಬಹುದು, ಲೋನ್ಗೆ ಅಪ್ಲೈ ಮಾಡೋದಾಗಿರಬಹುದು, ಲೋನ್ ರೀತಿ ಮಾತುಕತೆ ಆಗಿರಬಹುದು, ಏನಾದ್ರು ಕೂತ್ಕೊಂಡು ಸೆಟಲ್ಮೆಂಟ್ ಮಾಡಬೇಕು, ಅದು ಡಿವೋರ್ಸ್ ಆಗಿರಬಹುದು ಅಥವಾ ಯಾವ್ದಾದ್ರು ಲಿಟಿಗೇಷನ್ಸ್ ಆಗಿರಬಹುದು, ಅಥವಾ ಹಣಕಾಸಿನ ವಿಚಾರ ಆಗಿರಬಹುದು, ಸಿಬ್ಲಿಂಗ್ಸ್ ಜೊತೆ ಅಣ್ಣ ತಮ್ಮಂದಿರ ಮಧ್ಯೆ ಏನಾದ್ರು ಮಾತುಕತೆ ಆಗಿರಬಹುದು. ಖಂಡಿತವಾಗ್ಲೂ ಇಲ್ಲಿ ತುಂಬಾನೇ ಪ್ರಾಬ್ಲಮ್ ಆಗುತ್ತೆ, ಮಿಸ್ಕಮ್ಯುನಿಕೇಶನ್ ಆಗುತ್ತೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ, ಬಿಹೇವಿಯರ್ಸ್ ಕೂಡ ಆಗುತ್ತೆ. ಸೊ ಹಾಗಾಗಿ ಬೆಟರ್ ಜೂನ್ 29 ಅಂತ ಹೇಳಿದ್ರೆ ಕಂಪ್ಲೀಟ್ ಜುಲೈ 24ನೇ ತಾರೀಕ್ವರೆಗೂ ಯಾವುದೇ ಹೊಸ ನಿರ್ಧಾರಗಳು ಬೇಡ. ಆಲ್ರೆಡಿ ಬಿಸ್ನೆಸ್ ರನ್ನಿಂಗ್ ಅಲ್ಲಿದೆ, ಆಲ್ರೆಡಿ ಸ್ಟಾರ್ಟ್ಅಪ್ ಅಲ್ಲಿದೆ, ನಿಮ್ ಪಾಡಿಗೆ ನೀವು ಮುಗಿಸ್ಕೊಳ್ಳಿ ಆಸ್ ಪರ್ ಯುವರ್ ಚಾರ್ಟ್. ಹೊಸದಾಗಿ ಹೊಸ ಕಂಪನಿ ಸ್ಟಾರ್ಟ್ಅಪ್ ಬೇಡ, ಹೊಸದಾಗಿ ಕಂಪನಿ ರಿಜಿಸ್ಟ್ರೇಷನ್ಸ್ ಬೇಡ, ಹೊಸದಾಗಿ ಏನಾದ್ರು ಲೈಸೆನ್ಸ್ ಮಾಡಿಸ್ಬೇಕು ಅನ್ಕೊಂಡಿದ್ದೀರಾ, ಲೈಸೆನ್ಸ್ಗೆ ಅಪ್ಲೈ ಮಾಡಬೇಕು, ಪೊಲಿಟಿಷಿಯನ್ ಜೊತೆ ಮೀಟಿಂಗ್ ಮಾಡಬೇಕು, ಎನಿ ಲೈಸೆನ್ಸ್, ಫುಡ್ ಲೈಸೆನ್ಸ್ ಆಗಿರಬಹುದು, ಬಾರ್ ಅಂಡ್ ರೆಸ್ಟೋರೆಂಟ್ಸ್, ಎನಿ ಲೈಸೆನ್ಸ್ಗಳು, ಸೊ ಬೆಸ್ಟ್ ನೀವು ಹೋಲ್ಡ್ ಮಾಡಿ. ಅಂಡ್ ಮರ್ಕಿರಿ ಬಂದು ಪ್ರಿನ್ಸೆಸ್, ಯುವರಾಜ. ಯುವರಾಜ ರೆಟ್ರೋ ಆದಾಗ ಅವನ್ಗೆ ತಲೆನೇ ಇರೋದಿಲ್ಲ ಅಂತ ಹೇಳಿ. ಫಾರ್ ಎಕ್ಸಾಂಪಲ್ 15ರಿಂದ 20 ವರ್ಷದ ಹುಡುಗನ ತಗೊಂಡೋಗಿ CM ಸೀಟಲ್ಲಿ ಕೂರಿಸಿದ್ರೆ ಹೇಗಾಗುತ್ತಲ್ವಾ, ಆ ತರ. ಸೊ ಅದಕ್ಕೋಸ್ಕರನೇ ಈ ಒಂದು ಪೀರಿಯಡ್ ಅಲ್ಲಿ ಇಷ್ಟು ಅಂಶಗಳಲ್ಲಿ ಎಚ್ಚರಿಕೆಯಿಂದ ಇರಿ. ಸೊ ಸೆಕೆಂಡ್ ಬಂದ್ಬಿಟ್ಟು, ಯಾವುದೇ ಟ್ರಾವೆಲ್ ಮಾಡಿ, ನೀವು ಆಲ್ರೆಡಿ ಟಿಕೆಟ್ ಬುಕಿಂಗ್ ಮಾಡಿ ಅಥವಾ ಮದುವೆಗಳು ತುಂಬಾ ಇರೋದ್ರಿಂದ ಚೌಟ್ರಿಗಳು ಬುಕಿಂಗ್ ಮಾಡೋದಾಗಿರಬಹುದು, ಈವೆಂಟ್ಗಳು ಮಾಡೋದಾಗಿರಬಹುದು, ಈವೆಂಟ್ ಮ್ಯಾನೇಜರ್ಸ್ ಆಗಿರಬಹುದು, ಯಾವುದೇ ಬುಕಿಂಗ್ಸ್ ನ ನೀವು 29 ಒಳಗಡೆ ಮರ್ಕಿರಿ ರೆಟ್ರೋಗ್ರೇಡ್ ಇಲ್ಲದೆ ಇರುತ್ತಲ್ಲ, ಇಲ್ಲಿ ಮುಗಿಸ್ಕೊಳ್ಳಿ. ಇಲ್ಲ 24 ಜುಲೈ ಆದ್ಮೇಲೆ ನೀವು ನಿಮ್ಮ ಚಾರ್ಟ್ ನ ನೋಡ್ಕೊಂಡು ಒಂದು ಒಳ್ಳೆ ದಿನ ನೀವು ಬುಕ್ ಮಾಡ್ಕೋಬೇಕಾಗುತ್ತೆ. ಸೊ ಟ್ರಾವೆಲಿಂಗ್ಸ್ ಮಾಡೋರು ನಿಮ್ಮ ಪಾಸ್ಪೋರ್ಟ್ ಆಗಿರ್ಬೋದು, ವೀಸಾ ಆಗಿರಬಹುದು, 2 ಸರಿ ವೆರಿಫಿಕೇಶನ್ ಮಾಡ್ಕೋಬೇಕು. ಅಂಡ್ ಯಾರ್ದಾದ್ರೂ ವೇಟಿಂಗ್ ಲಿಸ್ಟ್ ಅಲ್ಲಿ ಇದ್ರೆ ಟಿಕೆಟ್, ಸೊ ಅದು ಇಂಟರ್ನ್ಯಾಷನಲ್ ಟ್ರಿಪ್ ಅಥವಾ ಹೊರಗಡೆ ಟ್ರಿಪ್ ಟಿಕೆಟ್ ಏನಾದ್ರು ವೇಟಿಂಗ್ ಲಿಸ್ಟ್ ಅಲ್ಲಿ ಇದ್ರೆ
ಡೆಫಿನೆಟ್ಲಿ ಅದರಿಂದ ನಿಮ್ಗೆ ಲಾಸ್ ಆಗುತ್ತೆ. ಸೊ ವೇಟಿಂಗ್ ಲಿಸ್ಟ್ ಅಲ್ಲಿ ಇದೆ 29ರಿಂದ ಜುಲೈ 24ರ ಮಧ್ಯೆ ಹೋಗ್ತಿದ್ದೀರಾ ಅಂದ್ರೆ ಅದು ಪ್ರಾಬ್ಲಮ್ಯಾಟಿಕ್ ಅಂತಾನೆ ನೀವು ಫಿಕ್ಸ್ ಆಗ್ಬಿಡಿ. ಸೊ ಹಾಗಾಗಿ ಅಂಡ್ ಸ್ಕೂಲು ಕಾಲೇಜಸ್ ಆಗಿರಬಹುದು, ಎನಿ ಪೇಮೆಂಟ್ ಬ್ಯಾಂಕ್ ರಿಲೇಟೆಡ್ ಆಗಿರಬಹುದು, ನೀವೇನೇ ಬ್ಯಾಂಕ್ ಸ್ಟೇಟ್ಮೆಂಟ್ ಅಥವಾ ಬ್ಯಾಂಕ್ ಟ್ರಾನ್ಸಾಕ್ಷನ್ಸ್ ಅಥವಾ ಬ್ಯಾಂಕ್ ಇಂದ ಪೇ ಮಾಡ್ತೀರಾ. ಸೊ ಹಾಗಾಗಿ ನೀವು ಸಾಫ್ಟ್ ಕಾಪಿ ಹಾರ್ಡ್ ಕಾಪಿ ಎರಡನ್ನೂ ಮೇಂಟೈನ್ ಮಾಡಿ. ಯಾಕೆಂತ ಹೇಳಿದ್ರೆ ತುಂಬಾನೇ ಪ್ರಾಬ್ಲಮ್ಯಾಟಿಕ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನೀವು ಆಲ್ರೆಡಿ ಆಫೀಸ್ಗೆ ರೀಚ್ ಆಗಿರ್ತೀರಾ ಅಥವಾ ಒಂದು ಬ್ಯಾಂಕಿಗೆ ರೀಚ್ ಆಗಿರ್ತೀರಾ, ನೀವು ಆಲ್ರೆಡಿ ಪೇ ಮಾಡಿದ್ರೆ ಅವ್ರು ಹಾರ್ಡ್ ಕಾಪಿ ಕೇಳ್ತಾರೆ. ಸೊ ಟೈಮ್ ವೇಸ್ಟ್, ಮಿಸ್ಕಮ್ಯುನಿಕೇಶನ್, ಇರಿಟೇಷನ್. ಸೊ ಹಾಗಾಗಿ ನೋಡ್ಕೊಳ್ಳಿ. ಅಂಡ್ ನ್ಯೂಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಯಾರು ವರ್ಕ್ ಮಾಡ್ತಿದ್ದೀರಾ, ಮೀಡಿಯಾ ರಿಲೇಟೆಡ್ ಯಾವ ವರ್ಕ್ ಮಾಡ್ತಾ ಇದ್ದೀರಾ, ಹೊಸದಾಗಿ ಅದನ್ನು ಮೂವಿ ಲಾಂಚ್ ಮಾಡ್ತಾ ಇದ್ದೀರಾ ಅಥವಾ ಮೂವಿ ರಿಲೀಸ್ ಮಾಡ್ತಿದ್ದೀರಾ, ಒಂದು ಒಳ್ಳೆ ಟೈಮ್. ಡೆಫಿನೆಟ್ಲಿ ಎಲ್ಲ ಪ್ರಾಬ್ಲಮ್ಯಾಟಿಕ್ ಆಗುತ್ತೆ, ಮಿಸ್ಕಮ್ಯುನಿಕೇಶನ್ಸ್ ಬೇಗ ಸ್ಪ್ರೆಡ್ ಆಗುತ್ತೆ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ 29 ರೆಟ್ರೋ ಆದಾಗ ಇಂಜಿನ್ ಮನಪಲ್ಯ ಸ್ಟಾರ್ಟ್ ಆಗುತ್ತಲ್ಲ, ಇಲ್ಲಿ ಆಲ್ರೆಡಿ ರಾಹು ಇದ್ದಾರೆ. ಸೊ ಇಲ್ಲಿ ರಾಹು ಟ್ರೈನ್ ಕನೆಕ್ಟಿವಿಟಿ ಬರುತ್ತೆ 159. ಸೊ ಹಾಗಾಗಿ ತುಂಬಾನೇ ಅದು ಪುಟ್ಟದ ವಿಚಾರ ದೊಡ್ಡದಾಗಿ ಹೈಲೈಟ್ ಆಗೋದು, ಭಯ ಕ್ರಿಯೇಟ್ ಮಾಡೋದು. ಈಗ ಆಲ್ರೆಡಿ 500 ನೋಟ್ಸ್ ಸ್ಟಾಪ್ ಆಗುತ್ತೆ ಅಂತ ಏನ್ ಫೇಕ್ ನ್ಯೂಸ್ ಬರ್ತಾ ಇದೆ ಅಲ್ಲ, ಸೊ ಇದ್ರ ರೀತಿ ಆಗಿರಬಹುದು. ಸದ್ಯಕ್ಕೆ ಫೇಕ್ ನ್ಯೂಸ್ ಅದು. ಹಾಗಾಗಿ ಸೊ ತುಂಬಾ ಗಾಬರಿ ಪಡಿಸೋದು. ಹಾಗೆ ಮರ್ಕ್ಯುರಿನ ನಾವು ಟ್ರೇಡಿಂಗ್ ಅಂತ ಕೂಡ ತಗೋತೀವಿ. ಯಾರ್ಯಾರು ಟ್ರೇಡಿಂಗ್ ಮಾಡ್ತಾ ಇದ್ದೀರಾ, ಸೊ ನಿಮ್ಗಳಿಗೂ ಕೂಡ, ಅಥವಾ ಟ್ರೇಡಿಂಗ್ ರಿಲೇಟೆಡ್ ಕಲಿತಿದ್ದೀರಾ ನಿಮ್ಗಳಿಗೂ ಕೂಡ. ಹಾಗೆ ಎಡಿಟಿಂಗ್ ಡಿಪಾರ್ಟ್ಮೆಂಟ್ ಆಗಿರಬಹುದು, ಯಾರ್ಯಾರು ಸ್ಕಿನ್ ಸ್ಪೆಷಲಿಸ್ಟ್ ಅಥವಾ ಸ್ಕಿನ್ ಡಾಕ್ಟರ್ಸ್, ಸ್ಕಿನ್ ರಿಲೇಟೆಡ್ ವರ್ಕ್ ಮಾಡ್ತಿದ್ದೀರಾ, ಅಥವಾ ಕಿಡ್ಸ್ ರಿಲೇಟೆಡ್ ವರ್ಕ್ ಮಾಡ್ತಾ ಇದ್ದೀರಾ, ಅಥವಾ ಆರ್ಟಿಸಮ್. ಸೊ ಆರ್ಟಿಸಮ್ ಕಿಡ್ಸ್ ಇದಾರಲ್ಲ, ಸೊ ಮನೇಲಿ ಯಾರಾದ್ರೂ ಆರ್ಟಿಸಮ್ ಕಿಡ್ಸ್ ಇದ್ರೆ ಸೊ ಖಂಡಿತ ಇವ್ರ ಬಗ್ಗೆ ಎಲ್ಲ ನೀವು ಎಕ್ಸ್ಟ್ರಾ ಕೇರ್ಫುಲ್ ಆಗಿ ನೋಡ್ಕೋಬೇಕಾಗುತ್ತೆ. ಮತ್ತೆ ಇನ್ಫೆಕ್ಷನ್ಸ್ ಜಾಸ್ತಿ ಆಗೋದು, ಯೂರಿನರಿ ಇನ್ಫೆಕ್ಷನ್ಸ್ ಆಗಿರಬಹುದು, ಸ್ಕಿನ್ ಇನ್ಫೆಕ್ಷನ್ಸ್ ಆಗಿರಬಹುದು. ಸೊ ಈ ತರ ಈ ಒಂದು ಪೀರಿಯಡ್ ಅಲ್ಲಿ ತುಂಬಾ ಹೈಲೈಟ್ ಆಗುತ್ತೆ. ಹಾಗಾಗಿ ಪ್ರತಿಯೊಬ್ರು ಇದ್ರ ಕಡೆ ಗಮನ ಕೊಡಬೇಕಾಗುತ್ತೆ. ನೆಕ್ಸ್ಟ್ ಸ್ಕೂಲು ಕಾಲೇಜಸ್ ಅಲ್ಲಿ ಮಕ್ಕಳ ಮೇಲೆ ಸೊ ಫೇಕ್ ನೇಮ್ ಫೇಮ್ ಅಥವಾ ಫೇಕ್ ಏನ್ ಹೇಳ್ತೀವಿ ಗಾಸಿಪ್. ಸೊ ಮರ್ಕಿರಿ ಬಂದ್ಬಿಟ್ಟು ಗಾಸಿಪ್ಗೆ ಕಾರಕ, ಚಾಟರ್ ಬಾಕ್ಸ್ ಕೂಡ ಅಲ್ವಾ. ಸೊ ಹಾಗಾಗಿ ಗಾಸಿಪ್ ಕ್ರಿಯೇಟ್ ಮಾಡೋದು ಕೂಡ ಹೆಚ್ಚಿರುತ್ತೆ. ಹಾಗಾಗಿ 16ರಿಂದ 29 ಈ ಮಧ್ಯೆ ವಯಸ್ಸು ಯಾರಾದ್ರೂ ಇದ್ರೆ ಖಂಡಿತ ನೀವು ಸಪೋರ್ಟ್ ಮಾಡಿ, ಫ್ಯಾಮಿಲಿ ಸಪೋರ್ಟ್ ಮಾಡಿ. ಹಾಗಾಗಿ ಅಂಡ್ ಸೋಷಿಯಲ್ ಮೀಡಿಯಾದಲ್ಲಿ ಯಾರಾದ್ರೂ ಮ್ಯಾಟ್ರಿಮೋನಿನಲ್ಲಿ ಹೆಣ್ಣು ನೋಡೋದು ಅಥವಾ ಗಂಡು ನೋಡೋದು ಮಾಡ್ತಿದ್ರೆ ಸೊ ಚೀಟಿಂಗ್ ಅಥವಾ ಮೋಸ ಆಗುತ್ತೆ. ಸೊ ಹಾಗಾಗಿ ಬಿ ಕೇರ್ಫುಲ್. ಡೇಟಿಂಗ್, ಚಾಟಿಂಗ್ ಇದೆಲ್ಲನೂ ಸೊ ನಾಟ್ ಎ ಗುಡ್. ಅಥವಾ ಭ್ರಮೇಲಿ ಇರ್ತೀರಾ ಅಥವಾ ಎಮೋಷನಲ್ ಆಗಿರ್ತೀರಾ, ಈ ಪೀರಿಯಡ್ ಅಲ್ಲಿ ಪ್ರತಿಯೊಬ್ರು ಅಲರ್ಟ್ ಆಗಿರಿ. ಯಾರಾದ್ರೂ ಹೊಸದಾಗಿ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಹೊಸದಾಗಿ ಪರ್ಚೇಸ್ ಮಾಡಬೇಕು ಅಥವಾ ಸೇಲ್ ಮಾಡಬೇಕು ಇರೋ ವೆಹಿಕಲ್ಸ್ ನ, ಅಥವಾ ಎಕ್ಸ್ಟ್ರಾ ಪರ್ಚೇಸ್ ಮಾಡಬೇಕು, ಖಂಡಿತ ಒಳ್ಳೆ ಟೈಮ್ ಅಲ್ಲ. ನಿಮ್ಗೆ ಟ್ಯಾಕ್ಸ್ ರಿಲೇಟೆಡ್ ಇಶ್ಯೂಸ್ ಬರುತ್ತೆ ಅಥವಾ ಗವರ್ಮೆಂಟ್ ರಿಲೇಟೆಡ್ ಇಶ್ಯೂಸ್ ಬರುತ್ತೆ. ಸೊ ಹಾಗಾಗಿ ಟೂರ್ಸ್ ಅಂಡ್ ಟ್ರಾವೆಲ್ಸ್, ಎಸ್ಪೆಷಲಿ ಟ್ರಾವೆಲಿಂಗ್ ಯಾರು ಮಾಡ್ತಾ ಇದ್ದೀರಾ, ನ್ಯಾಚುರಲ್ ಥರ್ಡ್ ಹೌಸ್ ಅಲ್ಲಿ ಬೇರೆ ಇದೆ. ಸೊ ಬಿ ಕೇರ್ಫುಲ್. ಟೀಚಿಂಗ್ ಡಿಪಾರ್ಟ್ಮೆಂಟ್ ಹೊಸ ಕಾಲೇಜ್ ಸ್ಕೂಲ್ ಏನಾದ್ರು ಅನೌನ್ಸ್ ಮಾಡ್ತಾ ಇದ್ದೀರಾ, ಅದು ಮಿಸ್ ಮ್ಯಾಚ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಒನ್ ಡೇಟ್ಗೆ ನೀವು ಟೆಸ್ಟ್, ಯೂನಿಟ್ ಟೆಸ್ಟ್ ಅಥವಾ ಟೆಸ್ಟ್ ಅಥವಾ ಎಕ್ಸಾಮ್ಸ್ ಇರುತ್ತೆ, ಅದು ಮತ್ತೆ ಪೋಸ್ಟ್ಪೋನ್ ಆಗಿ ಪ್ರಿಪೋನ್. ಸೊ ಪ್ರಾಬ್ಲಮ್. ಸೊ ಟೋಟಲಿ ಒಂದು ಕಸಿ ಬಿಸಿ ವಿಚಾರ ಆಗಿರುತ್ತೆ. ಸೊ ಬಿ ಕೇರ್ಫುಲ್. ಅಷ್ಟು ಫೇವರಬಲ್ ಟೈಮ್ ಇಲ್ಲ. ಹಾಗೆ ಮರ್ಕಿರಿ ಬಂದ್ಬಿಟ್ಟು ದಿನನಿತ್ಯದ ಒಂದು ಕೌಂಟಿಂಗ್, ಅಕೌಂಟಿಂಗ್ ಅಂತ ಏನ್ ಹೇಳ್ತೀವಿ, ಅಥವಾ ಚಾರ್ಟೆಡ್ ಅಕೌಂಟಿಂಗ್ ಯಾರಿದ್ದೀರಾ ಅಥವಾ ಅಕೌಂಟ್ ರಿಲೇಟೆಡ್ ವರ್ಕ್ ಮಾಡ್ತೀರಾ, ಹಣಕಾಸಿನ ವಿಚಾರದಲ್ಲಿ ಏರುಪೇರು ಅಥವಾ ಮಿಸ್ಕಮ್ಯುನಿಕೇಶನ್ ಅಥವಾ ಹಣದ ಟೈಟ್. ಸೊ ಇವತ್ತಾಗೋ ಕೆಲಸ 3 ದಿವಸ ಬಿಟ್ಟು ಆಗೋದು. ಇವತ್ತೇನೋ ನಿಮ್ಗೆ ಅರ್ಜೆಂಟ್ ಇರುತ್ತೆ, ಇವತ್ತು ಒಂದು 10 ಲಕ್ಷ ಬೇಕಾಗಿತ್ತು, ನಿಮ್ಮ ಅಕೌಂಟ್ ಅಲ್ಲೇ ಇರುತ್ತೆ, ಬಟ್ ಇವತ್ತು ತೆಗಿಲಿಕ್ಕಾಗಲ್ಲ. ಸೊ ಅದಕ್ಕೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅಥವಾ ಮ್ಯಾನೇಜರ್ ಬಂದಿಲ್ಲ. ಸೊ ಈ ತರ ಇರಿಟೇಷನ್ ಪೀರಿಯಡ್ ಕ್ರಿಯೇಟ್ ಆಗುತ್ತೆ. ಸೊ ಗೆಟ್ ರೆಡಿ ಫಾರ್ ದಟ್. ಈ ಎಲ್ಲಾ ವಿಚಾರಗಳು ಬರುತ್ತೆ, ಇದು ಎಲ್ಲಾರ್ಗುನು, ಪ್ರತಿ ಒಬ್ಬರಿಗೂ. ಸೊ ಹಾಗಾಗಿ ಬಿ ಕೇರ್ಫುಲ್. ಹೊಸದಾಗಿ ಏನಾದ್ರು ಲಾಂಚ್ ಮಾಡ್ತಿದ್ದೀರಾ, ಬುಕ್ಸ್ ಏನಾದ್ರು ಲಾಂಚ್ ಮಾಡ್ತಾ ಇದ್ದೀರಾ, ಅಥವಾ ನಿಮ್ದು ಪ್ರಾಜೆಕ್ಟ್ ಏನಾದ್ರು ಲಾಂಚ್ ಮಾಡ್ತಿದ್ದೀರಾ, ಬೇಡ, ಬೆಟರ್ ವೇಟ್ ಮಾಡಿ. ಸೊ 24ನೇ ತಾರೀಕು ಜುಲೈ ಆದ್ಮೇಲೆ ಬೇಕಾದ್ರೆ ನೀವು ಮಾಡಬಹುದು. ಸೊ ಈಗ ಲಗ್ನಗಳಲ್ಲಿ ನಾನು ಇದು ಟೋಟಲ್ ಎಲ್ಲರೂ ನಾವು ಅಲರ್ಟ್ ಆಗಿರ್ಬೇಕಾಗಿರೋದು. ಲಗ್ನಗಳಲ್ಲಿ ಬರೀ ನಾನು ಮೈನಸ್ ಅಥವಾ ಸ್ವಲ್ಪ ಎಕ್ಸ್ಟ್ರಾ ಕೇರ್ಫುಲ್ ಆಗಿರೋರ್ಗೆ ಮಾತ್ರನೇ ಇದನ್ನ ಪ್ರಿಡಿಕ್ಟ್ ಮಾಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ಮತ್ತೆ ಪ್ರತಿ ಬಾರಿ ಬರೀ ನಮ್ ಲಗ್ನ ಅಥವಾ ನಮ್ಗೆ ಏನ್ ಒಳ್ಳೇದಿದ್ಯಾ ಕೆಟ್ಟಿದ್ಯಾ ಇಷ್ಟೇ ನೋಡ್ಕೊಳ್ಳೋದಕ್ಕಿಂತ ನೀವು ಅರ್ಥ ಮಾಡ್ಕೊಳಕ್ ಟ್ರೈ ಮಾಡಿ. ಸೊ ಇವಾಗ ಈ ವಿಡಿಯೋ ಇಷ್ಟು 1 ಮಂತ್ ಪೀರಿಯಡ್ ಅಲ್ಲಿ ಏನೇನ್ ನಡೆಯುತ್ತೆ, ಯಾರು ವಿಡಿಯೋ ನೋಡಿರ್ತೀರಾ, ನೀವೇನಾದ್ರು ಕಲಿಬೇಕು ಅಥವಾ ನಾಲೆಡ್ಜ್ ಬೇಕು ಈ ತರ ಥಾಟ್ ಇದು ವಿಡಿಯೋ ನೋಡೋರಾಗಿದ್ರೆ ನೀವು ಅಬ್ಸರ್ವ್ ಮಾಡ್ಬೇಕು ಏನಾಗಿದೆ, ಇಷ್ಟು ಪಾಯಿಂಟ್ಸ್ ಅಲ್ಲಿ ಯಾವ್ದು ಎಷ್ಟು ಪಾಯಿಂಟ್ಸ್ ಆಗಿದೆ, ನಿಮಗೆ ಅದರಿಂದ ಇನ್ನೇನ್ ಇಂಪ್ಯಾಕ್ಟ್ ಆಗಿದೆ, ನಿಮ್ ಲಗ್ನದಿಂದ ನೋಡ್ಕೊಳ್ಳಿ. ಸೊ ಎಂಡ್ ಆಫ್ ದ ಡೇ ರಿಸರ್ಚ್ನೇ ನಿಮ್ಗೆ ರಿಸಲ್ಟ್ ಕೊಡೋದು. ಅದರ್ವೈಸ್ ಸುಮ್ನೆ ಮರ್ಕಿರಿ ಬಂತು, ಟ್ರೇಡಿಂಗ್ ಎಕ್ಸಲೆಂಟ್, ಶೇರ್ ಮಾರ್ಕೆಟ್ ಎಕ್ಸಲೆಂಟ್, ಮರ್ಕಿರಿ 5th ಹೌಸ್ 8th ಹೌಸ್ ಎಕ್ಸಲೆಂಟ್, ಆತರ ಬರೋದಿಲ್ಲ. ಮರ್ಕಿರಿನೇ ರೆಟ್ರೋ ಆದಾಗ ಜ್ಯೇಷ್ಠ ಬಲ ಜಾಸ್ತಿ ಆಗುತ್ತೆ, ಬೇಡದೇ ಇರೋದನ್ನ ಮಾಡಿಸೋದು ಕ್ರಿಯೇಟ್ ಮಾಡ್ಕೊಡುತ್ತೆ. ಹಾಗಾಗಿ ಸೊ ಇಲ್ಲಿ 29 ಆದ್ಮೇಲೆ ಸೊ ಇಲ್ಲಿ ಬಂದು ಬರೀ 7 ಡೇಸ್ ಇರುತ್ತೆ. 7 ಡೇಸ್ ಕೂಡ ಇಂಪಾರ್ಟೆಂಟೇನೆ.
ಬಟ್ ಇಲ್ಲಿ 7 ಡೇಸ್ ಅಲ್ಲಿ ನಡೆಯೋ ಫ್ಲೋನೇ ಎಲ್ಲ ಕಡೆ ನಡಿಬೇಕು ಅಂತ ರೂಲ್ ಇಲ್ಲ. ಸೊ ಹಾಗಾಗಿ ಬಿಸ್ನೆಸ್ ಅಲ್ಲಿ ಏರುಪೇರು ಆಗಬಹುದು, ಪರ್ಸನಲ್ ಲೈಫ್ ಅಲ್ಲಿ ನೈಬರ್ಸ್ ಇಂದ ತೊಂದರೆ, ಸೊ ಇದೆಲ್ಲ ಕ್ರಿಯೇಟ್ ಆಗುತ್ತೆ ನಿಮ್ಗೆ. ಈಗ ಗಾಸಿಪ್ಸ್ ಜಾಸ್ತಿ ಆಗುತ್ತೆ, ಫೇಕ್ ನ್ಯೂಸಸ್ ಕೂಡ ಟಿವಿನಲ್ಲಿ ಬರೋದು ನೋಡ್ತೀರಾ. ಹಾಗಾಗಿ ಎಮೋಷನಲ್ ನ್ಯೂಸಸ್ ಇಲ್ಲಿ ನೋಡಿ. ಮರ್ಕ್ಯುರಿ ಯಾವಾಗ 29 ರೆಟ್ರೋ ಆಗುತ್ತಲ್ಲ, ಅಲ್ಲಿಂದ ಪಾಯಿಂಟ್ ಎಕ್ಸ್ಟ್ರಾ ಜಾಸ್ತಿ ತಗೊಳ್ಳಿ. ಓಕೆ, ಜೂನ್ 29. ಸ್ಕಾರ್ಪಿಯೋದವರು ಎಕ್ಸ್ಟ್ರಾ ಕೇರ್ಫುಲ್ ಆಗಿರಿ. ನೆಕ್ಸ್ಟ್ ಮೀನಾ, 4th house ಮರ್ಕ್ಯುರಿ ಇಸ್ ನಾಟ್ ಗುಡ್. ನೀವು ಅನ್ಕೊಂಡಿರ್ಬೋದು 4th house ಮರ್ಕ್ಯುರಿ ಇಸ್ ಎಕ್ಸಲೆಂಟ್, ಮನೆ ಬರುತ್ತೆ, ಮಲ್ಟಿಪಲ್ ಪ್ರಾಪರ್ಟೀಸ್ ಬರುತ್ತೆ. ಹೌದು, ಯಾವಾಗ ಡೆಪಾಸಿಟರ್ ಇನ್ ವೆಲ್ ಪ್ಲೇಸ್ ಇನ್ D9 ಅವಾಗ ಬರುತ್ತೆ. 4th house ಮರ್ಕ್ಯುರಿ ಯಾರ್ಯಾರಿದೆ ಚೆಕ್ ಮಾಡ್ಕೊಳ್ಳಿ. ಫಾದರ್ ಫ್ಯಾಮಿಲಿ ಕಡೆ, ಮದರ್ ಫ್ಯಾಮಿಲಿ ಕಡೆ, ಎರಡು ಕಡೆ ಕಸಿನ್ಸ್ ಇಂದ, ಸಿಬ್ಲಿಂಗ್ಸ್ ಇಂದ ನಿಮ್ಗೆ ಸಪೋರ್ಟ್ ಸಿಗಲ್ಲ. ಒಂದು. ಎರಡನೇದು, ಅವರೇ ಅನ್ಕೋಬಿಟ್ಟಿರ್ತಾರೆ ಯು ಆರ್ ವೆರಿ ಇಂಟೆಲಿಜೆಂಟ್, ಯು ಆರ್ ವೆರಿ ಟ್ಯಾಲೆಂಟೆಡ್, ಅವ್ರಿಗೇನು ಅವ್ರು ಎಲ್ಲ ಹ್ಯಾಂಡಲ್ ಮಾಡ್ತಾರೆ, ವೆರಿ ಹೈಲಿ IQ ಇದೆ ಅಂತ ಹೇಳಿ ಅವರೇ ಡಿಸೈಡ್ ಮಾಡ್ಕೊಬಿಟ್ಟಿರ್ತಾರೆ. ಫ್ರೆಂಡ್ ರೋಲ್ ಅಲ್ಲಿ ಸುಮ್ಮನೆ ಹಾಯ್ ಬಾಯ್ಗೆ ನಿಮ್ಗೆ ಪ್ರೀತಿಯಿಂದ ಮಾತಾಡಿಸ್ರು 4th house ಮರ್ಕ್ಯುರಿ ಯಾರ್ಯಾಗಿದೆ ಚೆಕ್ ಮಾಡ್ಕೊಳ್ಳಿ. ಯು ವಿಲ್ ನಾಟ್ ಗೆಟ್ ಜೆನ್ಯೂನ್ ದಟ್ ಹಾರ್ಟ್, ದಟ್ ಲವ್, ಅಫೆಕ್ಷನ್ ಡೆಫಿನೆಟ್ಲಿ ನಿಮ್ಗೆ ಎರಡು ಫ್ಯಾಮಿಲಿ ಕಡೆಯಿಂದನೂ ಸಿಗೋದಿಲ್ಲ. ಬಟ್ ಯು ಆರ್ ವೆರಿ ಟ್ಯಾಲೆಂಟೆಡ್, ಆಕ್ಚುಲಿ ತುಂಬಾ ಟ್ಯಾಲೆಂಟೆಡ್ ಇರ್ತೀರಾ, ಮಲ್ಟಿಪಲ್ ಲ್ಯಾಂಗ್ವೇಜಸ್ ಬರುತ್ತೆ ಅಥವಾ ಲರ್ನ್ ಮಾಡ್ತಾ ಇರ್ತೀರಾ. ಸೊ ಅದಕ್ಕೋಸ್ಕರನೇ ಆ ಟ್ಯಾಲೆಂಟೇ ನಿಮ್ಗೆ ಇಲ್ಲಿ ಎಮೋಷನಲಿ ಸೊ ದಟ್ ಏನಾಗುತ್ತೆ, ಹರ್ಟ್ ಕೂಡ ಮಾಡುತ್ತೆ. ಅದಕ್ಕೋಸ್ಕರ ಡೋಂಟ್ ಟ್ರಸ್ಟ್ ವಿತ್ ಎನಿ ಒನ್. ಅಂಡ್ ಎಸ್ಪೆಷಲಿ ಪ್ರಾಪರ್ಟಿ ರಿಲೇಟೆಡ್ ಪರ್ಚೇಸ್ ಆಗಿರ್ಬೋದು, ಸೇಲ್ ಆಗಿರ್ಬೋದು, ಅಥವಾ ಯಾರಾದ್ರೂ ರೆಂಟ್ ಹೋಗ್ತಾ ಇದ್ದೀರಾ ಅಥವಾ ಏನಾದ್ರು ರೆಂಟ್ ಕೊಡ್ತಿದ್ದೀರಾ, ನಿಮ್ದು ಪ್ರಾಪರ್ಟಿ ಕಮರ್ಷಿಯಲ್ ರೆಂಟ್ ಹೌಸಸ್ ಆಗಿರ್ಬೋದು, ಬಿ ಕೇರ್ಫುಲ್. ಅದು ಅಗ್ರಿಮೆಂಟ್ಸ್ ಎಲ್ಲ ಏನೇನಿರುತ್ತೆ ತುಂಬಾನೇ ಪ್ರಾಬ್ಲಮ್ಯಾಟಿಕ್ ಆಗುತ್ತೆ, ಮೋಸ ಹೋಗ್ತೀರಾ. ಅಡ್ವಾನ್ಸ್ ತಗೊಳ್ಳೋದು ಕೊಡೋದು, ಅದೇ ಹೇಳಿದ್ನಲ್ವಾ, ಅಕೌಂಟ್ಸ್ ಎಲ್ಲ ಲೇವಾದೇವಿಗಳು. ಸೊ ಬ್ರೋಕರೇಜ್ ಯಾರು ಮಾಡ್ತಿದ್ದೀರಾ, ಅಥವಾ ಫೈನಾನ್ಸ್ಗೆ ಯಾರು ತಗೋತಾ ಇದ್ದೀರಾ, ಲೋನ್ಗೆ ಯಾರು ಅಪ್ಲೈ ಮಾಡ್ತಾ ಇದ್ದೀರಾ, ಡೆಫಿನೆಟ್ಲಿ ಪ್ರಾಬ್ಲಮೆಟಿಕ್ ಆಗುತ್ತೆ. ಸ್ಕಾರ್ಪಿಯೋದವ್ರಿಗೆ ಬನ್ನಿ. 29 ಆದ್ಮೇಲೆ ರೆಟ್ರೋ ಆಗುತ್ತೆ. ಮರ್ಕಿರಿ ಬಂದು ಕೌಂಟಿಂಗ್ ಕಾರಕ ಅಂತ ಹೇಳಿದ್ರೆ ನಾವೇನು ಉಸಿರಾಡ್ತೀವಲ್ಲ, ತುಂಬಾ ಜನ ಅನ್ಕೊಂಡಿರ್ತಾರೆ ಮರ್ಕಿರಿ ದಶದಲ್ಲೂ ಕೂಡ ತುಂಬಾ ಡೆತ್ಗಳು ಆಗುತ್ತೆ. ಸೊ ಹಾಗಾಗಿ ನಾವು ಏನು ಬ್ರೀತ್ ಆಗ್ತಾ ಇದ್ವಿ ಕೌಂಟ್. ಸೊ 1 ಸೆಕೆಂಡ್ಗೆ ಎಷ್ಟು ಕೌಂಟ್ ಬರುತ್ತೆ, ಹಾರ್ಟ್ ಎಷ್ಟು ಬ್ರೀತ್ ಆಗುತ್ತಲ್ಲ. ಸೊ ಮರ್ಕಿರಿ ಆಲ್ಸೋ ಕಾರಕ ಫಾರ್ ಕೌಂಟ್. ಇವರು ನಿಮ್ಗೆ 11ನೇ ಮನೆ ಅಧಿಪತಿ ಮತ್ತೆ 8ನೇ ಮನೆ ಅಧಿಪತಿ 8ರಲ್ಲಿ. ಸೊ ಮರ್ಕಿರಿ 8th house ಡೆಫಿನೆಟ್ಲಿ ಇದು ನಾಟ್ ಎ ಗುಡ್. ಸೊ ಚೀಟಿಂಗ್ ಆಗ್ತಾ ಇದೆ, ಪಿತರರ ಜೊತೆ ಆಸ್ತಿನಲ್ಲಿ ಮೋಸ ಹೋಗೋದು, ಅಥವಾ ಫ್ರೆಂಡ್ಸ್ ಕಡೆಯಿಂದ ಮೋಸ ಹೋಗೋದು, ಅಣ್ಣ ಅಥವಾ ಅಕ್ಕಂದ್ರ ಕಡೆಯಿಂದ ಮೋಸ ಹೋಗೋದು, ಫ್ರೆಂಡ್ಸ್ ತುಂಬಾನೇ ಹಣ ತಗೊಂಡು ಕೊಡದೇ ಇರೋದು, ಅಥವಾ ನಿಮ್ಮ ಮೇಲೇನೆ ಕೆಟ್ಟ ಒಂದು ಅಪವಾದ, ಇದು ಕೋರ್ಟು ಕೇಸ್ವರೆಗೂ ಹೋಗೋದು. ಸೊ ಇದೆಲ್ಲ ತೋರಿಸ್ತಾ ಇದೆ. ಒಟ್ನಲ್ಲಿ ಸಡನ್ ಇವೆಂಟ್. ಹಾಗೆ ಅವ್ನು ನಿಮ್ಗೆ 8th house ಕೂಡ ಅಲ್ವಾ, ಹೆಲ್ತ್ ಇಶ್ಯೂಸ್ ರಿಲೇಟೆಡ್. ಮರ್ಕಿರಿಗೆ ಕಾರಕ ಬಂದು ನರ್ವ್ಗೆ ಕಾರಕ ಇನ್ ದ ಬಾಡಿ, ಸ್ಕಿನ್ಗೆ ಕಾರಕ. ಸೊ ಹಾಗಾಗಿ ಸೊ ಡೆಫಿನೆಟ್ಲಿ ನರ್ವ್ಸ್ ರಿಲೇಟೆಡ್ ಇಶ್ಯೂಸ್, ಅದೇ ಡೆಂಟಲ್ ನರ್ವ್ಸ್ ಆಗಿರ್ಬೋದು, ಲೆಗ್ ಪೇನ್ ಆಗಿರಬಹುದು, ಬಾಡಿ ಓವರ್ ಆಲ್ ತಗೊಳ್ಳಿ. ಸೊ ಹಾಗಾಗಿ 8th house ರಂಧ್ರಭಾವ ಅಂತ ಕೂಡ ತಗೋತೀವಿ. ಪೈಲ್ಸ್ ಯಾರಿಗಾದ್ರೂ ಇದ್ರಲ್ಲಿ ಕೇತು ಏನಾದ್ರು ಮಾರ್ಕ್ಸ್ ಇದ್ರೆ ಸೊ ಅದು ಕೂಡ ಇಂಪ್ಯಾಕ್ಟ್ ಆಗುತ್ತೆ. ಸ್ಕಾರ್ಪಿಯೋದವರು ಎಕ್ಸ್ಟ್ರಾ ಕೇರ್ಫುಲ್ ಆಗಿ ಇರ್ಬೇಕಾಗುತ್ತೆ ನೀವು. ಸೊ ಹಾಗಾಗಿ ನೆಕ್ಸ್ಟ್ ಕ್ಯಾನ್ಸರ್, ಕರ್ಕಾಟಕ ಲಗ್ನದವರು, ನಿಮಗೂ ಕೂಡ 12ನೇ ಮನೆ ಬರ್ತಾ ಇದೆ. ಸೊ 12ನೇ ಮನೆ ಬುಧ ಡೆಫಿನೆಟ್ಲಿ ನಿಜ. ದಶಾ ಭುಕ್ತಿ ಅಂತರ್ಭುಕ್ತಿಗಳು, ಮರ್ಕಿರಿ ದಶಾ, ಮರ್ಕಿರಿ ಭುಕ್ತಿ, ಮರ್ಕಿರಿ ಅಂತರ್ದಶಗಳು ಸೊ ಯಾರಿಗ್ ನಡೀತಾ ಇದೆಯೋ ಇದು ಕಟ್ಟಿಟ್ಟ ಬುದ್ಧಿ. ಸೊ ಲೈಕ್ ನಿಮ್ಗೆ ಇಷ್ಟ ಇಲ್ಲ ಅಂದ್ರೂ ಲಾಂಗ್ ಟ್ರಾವೆಲ್ ತೋರಿಸ್ತಾ ಇದೆ. ಸ್ಲೀಪಿಂಗ್ ಡಿಸಾರ್ಡರ್ಸ್ ಅಂದ್ರೆ ನಿದ್ದೆ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ, ಏನು ಅತಿಯಾದ ಯೋಚನೆ. ಸೊ ಡೆಫಿನೆಟ್ಲಿ ಹಾಸ್ಪಿಟಲ್ ವಿಸಿಟ್ ನಿಮಗೋಸ್ಕರನೋ ಅಥವಾ ಕುಟುಂಬಕ್ಕೋಸ್ಕರನೋ ಅಥವಾ ನಿಮ್ಮ ಮಕ್ಕಳಿಗೋಸ್ಕರನೋ, ಒಟ್ಟಿನಲ್ಲಿ ಯಾರ್ದೋ ಒಬ್ರಿಗೋಸ್ಕರ ಹಾಸ್ಪಿಟಲ್ ವಿಸಿಟ್ ಅಂತೂ ಕ್ಲಿಯರ್ ಆಗಿ ತೋರಿಸ್ತಾ ಇದೆ. ನೆಕ್ಸ್ಟ್ ಅದಾದ ನಂತರ ಸ್ಕಾರ್ಪಿಯೋದವರು ಡ್ರೈವಿಂಗ್ ಮಾಡುವಾಗ ಹುಷಾರಾಗಿರ್ಬೇಕು. ಯಾಕೆಂತ ಹೇಳಿದ್ರೆ 4th house ಆಲ್ರೆಡಿ ರಾಹು ಇದ್ದಾರೆ. ಇಲ್ಲಿ ನೋಡಿ, 3rd houseಗೆ 8th house ಅಗೈನ್ 6th house ಬರ್ತಾ ಇದೆ. ಅಗೈನ್ ಈ ಕಡೆಯಿಂದ 8th house ಬರ್ತಾ ಇದೆ. ಡ್ರೈವಿಂಗ್ ಮಾಡುವಾಗ ಎಕ್ಸ್ಟ್ರಾ ಕೇರ್ಫುಲ್ ಆಗಿರಿ. ಇರೋದು ಸಿಗ್ನೇಚರ್ ಮಾಡುವಾಗ ಬ್ಯಾಂಕ್ ಅಲ್ಲಿ ಆಗಿರಬಹುದು, ಅಥವಾ ನಿಮ್ಮ ಪರ್ಸನಲ್ ಲೈಫ್ ಅಲ್ಲಿ ಆಗಿರಬಹುದು, ಅಥವಾ ಪ್ರಾಪರ್ಟಿ ರಿಜಿಸ್ಟ್ರೇಷನ್. 4th house ರಾಹು ಬೇಕಾಗೆ ಅಡ್ವಾನ್ಸ್ ಮಾಡ್ಬಿಡು, ಅಥವಾ ಈ ಪ್ರಾಪರ್ಟಿ ತಗೋ, ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಲಾಭ ಬರುತ್ತೆ. ಈ ತರ ನಿಮ್ಗೆ ದಶಾ ಚೆನ್ನಾಗಿದ್ರೆ ಮಾತ್ರ ರಿಸ್ಕ್ ತಗೊಳ್ಳಿ, ಇಲ್ಲಾಂದ್ರೆ ರಿಸ್ಕ್ ತಗೊಳ್ಳಿಕ್ಕೆ ಹೋಗ್ಬೇಡಿ. 9ನೇ ಮನೆಗೆ ಗುರು ಇದ್ದ ತಕ್ಷಣ ಎಲ್ಲ ಅವ್ನು ಹ್ಯಾಂಡಲ್ ಮಾಡ್ಬೇಕಂತಿಲ್ಲ. ಅವತ್ತು ತಿಳ್ಕೊಳ್ಳಿ, ಗುರು ಅಂದ್ರೆ ಏನು ಸ್ಪಿರಿಚುಯಾಲಿಟಿ. ಸೊ ಇಟ್ಸ್ ಓಕೆ ಅನ್ನೋ ತರ. ಸೊ ಹಾಗಾಗಿ ಸೊ ಬಿ ಕೇರ್ಫುಲ್. ಹಾಗೆ ನಿಮ್ಗೆ 3 ಮತ್ತೆ 3ನೇ ಮನೆ ಮೇಲೆ ದೃಷ್ಟಿ ಹಾಕಿದ್ರು ಕೂಡ ಸೊ ಅಷ್ಟು ಫೇವರಬಲ್ ಟೈಮ್ ಇಲ್ಲ. ಅಥವಾ ಸಿಬ್ಲಿಂಗ್ಸ್ ಜೊತೆ ನಿಮ್ಗೆ ಅಥವಾ ನಿಮ್ಮಿಂದ ಅವ್ರಿಗೆ ಅಥವಾ ನೈಬರ್ಸ್ಗೆ ಫೈಟ್ಸ್, ಫೋಟೋ ಕೇಸು ಹೋಗೋದು ತೋರಿಸ್ತಾ ಇದೆ. ಸ್ವಲ್ಪ ಅಲರ್ಟ್ ಆಗಿರಿ. ನೆಕ್ಸ್ಟ್ ಅದಾದ ನಂತರ ಸೊ ಎಕ್ಸ್ಟ್ರಾ ಕೇರ್ಫುಲ್ ಆಗಿರ್ಬೇಕಾಗಿರೋದು ಸೊ ಮಕರ ಲಗ್ನದವರು. ಯಾಕೆ ಮೇಡಮ್ ಅಂತ ಹೇಳಿದ್ರೆ, ಹೌದು, ಮಕರ 6th house ಮರ್ಕರಿ ಇಸ್ ವೆರಿ ಗುಡ್.
ಹಾಗಂತ ಹೇಳಿ ಮಕರದವ್ರು ಯಾರಾದ್ರೂ ಇದ್ರೆ 6th ಹೌಸ್ ಏನು ಡೈಲಿ ರುಟೀನ್ ಆಗಿರ್ಬೋದು, ಹೆಲ್ತ್ ಇಶ್ಯೂಸ್ ಆಗಿರಬಹುದು, ಅಥವಾ ಕೋರ್ಟು ಕೇಸು ಲಿಟಿಗೇಷನ್ಸ್ ಆಗಿರ್ಬೋದು, ಹಾಸ್ಪಿಟಲ್ಸ್ ಆಗಿರಬಹುದು, ಅಥವಾ ಸೊ ಡಿಫೆನ್ಸ್ ಅಲ್ಲಿ ವರ್ಕ್ ಮಾಡೋರಾಗಿರ್ಬಹುದು. ಸೊ ಟೈಮ್ ಚೆನ್ನಾಗಿದೆ ಅಂತ ಹೇಳಿ ಎಕ್ಸ್ಟ್ರಾ ರಿಸ್ಕ್ ತಗೋಬೇಡಿ. ಸೊ ಮೆಂಟಲ್ ಟಾರ್ಚರ್ ಹೆವಿ ಆಗ್ಬಿಡುತ್ತೆ. ಸೊ ತಂದೆ ಜೊತೆ ಅಥವಾ ಆಫೀಸ್ ಬಾಸಸ್ ಅಥವಾ ಆಫೀಸ್ ಪೊಲಿಟಿಕಲ್ಸ್, ಸೊ ಇದ್ರ ಜೊತೆ ಎಲ್ಲಾನು ಸೊ ತುಂಬಾನೇ ಕೇರ್ಫುಲ್ ಆಗಿರಿ. ಸೊ ನೀವುಗಳು ಎಕ್ಸ್ಟ್ರಾ ಕೇರ್ಫುಲ್ ಆಗಿರ್ಬೇಕು. ಇದು ಬಂದು ಎಲ್ಲರೂ ಕೇರ್ಫುಲ್ ಆಗಿರ್ಬೇಕಾಗಿರೋದು. ಈ ಪಾಯಿಂಟ್ಸ್ ನಾನು ಈಗ ಈ ರೈಟ್ ಸೈಡ್ ತಗೊಂಡಿದ್ದೀನಲ್ಲ, ಓವರ್ ಆಲ್ ಎಲ್ಲರೂ ಈ ಮಂತ್ ಅಲ್ಲಿ ಇದು ಇವ್ರು ಎಕ್ಸ್ಟ್ರಾ ಕೇರ್ಫುಲ್ ಆಗಿರ್ಬೇಕಾಗಿರೋದು. ನೆಕ್ಸ್ಟ್ ಅದಾದ ನಂತರ ಸೊ ಉಳಿದವ್ರಿಗೆ ಫೇವರಬಲ್ ಆಗೇ ಇದೆ ಡೆಫಿನೆಟ್ಲಿ. ಕೆಲವರಿಗೆ ಫೇವರಬಲ್ ಆಗೇ ಇದೆ, ಇವ್ರುಗಳಿಗೆ ಮಾತ್ರ ಇದು ಫೇವರಬಲ್ ಆಗಿಲ್ಲ. ಸೊ ಹಾಗಾಗಿ ಪ್ಲಾನ್ ಮಾಡ್ಕೊಳ್ಳಿ. ಮೀನ, ಸ್ಕಾರ್ಪಿಯೋ, ಅಲ್ಲಿ ವಾಟರ್ ಸೈನ್ಸ್ ಎಫೆಕ್ಟ್ ಆಗ್ತಾ ಇದೆ. ಸೊ ನಿಮ್ ಲಗ್ನನ ಗುರು ನೋಡ್ತಾ ಇದೆ ನಿಜ, ಅದನ್ನ ಮರ್ಕಿರಿನ್ ಗುರು ನೋಡ್ತಾ ಇಲ್ಲ ಅಲ್ವಾ. ಸೊ ಅದು ರಾಹು ನೋಡ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಬಿ ಕೇರ್ಫುಲ್. ಅಂಡ್ ಸ್ಕಾರ್ಪಿಯೋ ಎಕ್ಸ್ಟ್ರಾ ಕೇರ್ಫುಲ್. ಸೊ ಪೈಸಿಸ್ ಎಕ್ಸ್ಟ್ರಾ ಕೇರ್ಫುಲ್. ಮಕರ ಎಕ್ಸ್ಟ್ರಾ ಕೇರ್ಫುಲ್. ಇನ್ನು 7 days ಇರುತ್ತೆ. ಧನುರವರು ಬರೀ 27ರಿಂದ ಸೊ 7ನೇ ತಾರೀಕು ಅಷ್ಟೇನೆ, ಬಟ್ ರೆಟ್ರೋ ಆಗ್ಬಿಡುತ್ತೆ 29ಕ್ಕೆ. ಹಾಗಾಗಿ ಗುರು ಜೊತೆ ಇರೋದ್ರಿಂದ ಖಂಡಿತ ಅಷ್ಟೊಂದು ಏನ್ ಪ್ರಾಬ್ಲಮ್ಯಾಟಿಕ್ ಬರೋದಿಲ್ಲ. ಬಿ ಕೇರ್ಫುಲ್. ಅಂಡ್ ನಿಮ್ಮ ಮಕ್ಕಳು, ಈಗ ಸ್ಕೂಲು ಕಾಲೇಜ್ ಯಾರೋ ಮಕ್ಕಳು ಓದ್ತಿದ್ದಾರೆ ಅಂದ್ರೆ ನಿಮ್ಮ ಮಕ್ಕಳು ಮತ್ತೆ ಅವ್ರ ಫ್ರೆಂಡ್ಸ್ ಇಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿ ಪೇರೆಂಟ್ಸ್ ವರ್ಗೂ ತರೋದು, ಟೀಚರ್ಸ್, ಪ್ರಿನ್ಸಿಪಲ್ ಇಲ್ಲಿವರೆಗೂ ಹೋಗೋದು ತೋರಿಸ್ತಾ ಇದೆ. ಅದೊಂಚೂರು ಅವಾಯ್ಡ್ ಮಾಡ್ಕೊಳ್ಳಿ. ಧನುರ್ ಓನ್ಲಿ ದಿಸ್ 7 days. 1 day ಸಾಕಲ್ವಾ ಬ್ಯಾಡ್ ನೇಮ್ ಬರ್ಲಿಕ್ಕೆ. ಸೊ 10-20 ವರ್ಷ ಮಾಡಿರೋ ಹೆಸರೆಲ್ಲ 1 day ಹೋಗ್ಬಿಡುತ್ತೆ. ಸೊ ಹಾಗಾಗಿ ಈ ತರ ಮರ್ಕಿರಿ ತುಂಬಾ ಮುಖ್ಯ. ಅಂಡ್ ಯಾರ್ಯಾರು ಬೆಟ್ ಕಾಯಿನ್ಸ್, ಕ್ಯಾಸಿನೋ, ಶೇರ್ಸ್, ಸೊ ಇಂಪೋರ್ಟ್ಸ್, ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ ಅಲ್ಲಿ ಮಾಡ್ತಾ ಇದ್ದೀರಾ, ಎಕ್ಸ್ಟ್ರಾ ಕೇರ್ಫುಲ್ ಆಗಿ ಇರ್ಲೇಬೇಕಾಗುತ್ತೆ. ಕೆಲವೊಂದ್ಸರಿ ಎಷ್ಟೇ ಕೇರ್ಫುಲ್ ಆಗಿದ್ರು ಸೊ ಪ್ರಾಬ್ಲಮೆಟಿಕ್ ಆಗ್ಬಿಡುತ್ತೆ. ಅದು ದಶದ ಮೇಲೆ ಹೋಗುತ್ತೆ. ಸೊ ಹಾಗಾಗಿ ಇದಿಷ್ಟು. ಓಕೆ, ಮರ್ಕಿರಿ ದಶಾನೇ ಇಲ್ಲ, ಆದ್ರೆ ಮಿಥುನ ಮನೆಯಲ್ಲಿ, ಕರ್ಕಾಟಕ ಮನೆಯಲ್ಲಿ ಕೂತಿರೋ ಗ್ರಹದ ದಶಾ ನಡೀತಿದ್ರು ನೀವು ಅಲರ್ಟ್ ಆಗಿರ್ಬೇಕಾಗತ್ತೆ. ಅದು ಬಿಟ್ಟು ಸೊ ಆಶ್ಲೇಷ, ಜ್ಯೇಷ್ಠ, ರೇವತಿ ನಕ್ಷತ್ರಗಳಲ್ಲಿ ಗ್ರಹ ಕೂತಿದ್ರು ನೀವು ಅಲರ್ಟ್ ಆಗಿರ್ಬೇಕಾಗುತ್ತೆ. ಅದರ ಅರ್ಥ ವಾಟರ್ ಸೈನು, ವಾಟರ್ ಲಗ್ನ ಇಂಪ್ಯಾಕ್ಟ್ ಆಗ್ತಾ ಇದೆ, ಹೆವಿ ಎಮೋಷನಲ್. ಸೊ ಕೆಲವರು ಹಾಗೇನೆ ನಿಮಗೆ ಗೊತ್ತಲ್ವಾ, ಹಣ ತಗೊಳ್ಳೋವಾಗ ಹೇಗೆ ಎಮೋಷನಲ್ ಡ್ರಾಮಾ ಆಕ್ಟಿವೇಟ್ ಮಾಡ್ತಾರೆ ಅಂದ್ರೆ, ಲೈಕ್ ನೀವೇ ದೇವ್ರು, ನೀವೇ ಎಲ್ಲ, ನೀವಿಂದನೇ ಬದುಕಿದೀನಿ, ಈ ತರ ಕೆಲವೊಂದು ಮಾತುಗಳು ಹೇಳ್ತಾರೆ. ಕೊನೆಗೆ ನೀವು ಕೊಟ್ಟಿರೋ ಹಣ ನೀವು ಕೇಳಕ್ ಹೋದಾಗ ಏನ್ ಹೇಳ್ತಾರೆ ಅವರು, ಮೇ ಬಿ ನೀವ್ ಯಾರು ಗೊತ್ತಿಲ್ಲ ಅಂತ ಹೇಳಿದ್ರೆ ಓಕೆ, ಅದು ನೀವು ತಡ್ಕೋತೀರಾ, ಬಟ್ ಹಣನೇ ಕೊಟ್ಟಿಲ್ಲ. ಸೊ ಈ ತರ ಎಲ್ಲ ನಿಮ್ಗೆ ಹರ್ಟ್ ಮಾಡ್ತಾರಲ್ಲ, ಈ ತರ ಮಾಡ್ತಾರೆ. ಸೊ ಕಾರ್ಮಿಕ್ ಕನೆಕ್ಷನ್ಸ್ ಇರುತ್ತೆ, ಅದಕ್ಕೆ ಮಾಡ್ತಾರೆ. ಹಾಗಾಗಿ ಬಿ ಕೇರ್ಫುಲ್. ರಾಹು ದಶ, ರಾಹು ಅಂತರ್ದಶ, ಬುಧ ದಶ, ಬುಧ ಅಂತರ್ದಶಗಳು, ಚಂದ್ರ ದಶ, ಚಂದ್ರ ಅಂತರ್ದಶಗಳು. ಸೊ ಹಾಗೆ ಆ ಮನೇಲಿ ಕೂತಿರೋ ಗ್ರಹದ ದಶ ಅಂತರ್ದಶಗಳು ಎಕ್ಸ್ಟ್ರಾ ಕೇರ್ಫುಲ್ ಆಗಿ ಇರ್ಲೇಬೇಕು. ಸೊ ಉಳಿದವ್ರಿಗೆಲ್ಲರಿಗೂ ಡೆಫಿನೆಟ್ಲಿ ಫೇವರಬಲ್ ಇದೆ. ಈ ಲಗ್ನದವ್ರಿಗೆನೆ, ಈ 4 ಲಗ್ನದವ್ರಿಗೆ ಹೆವಿ ಫೇವರಬಲ್ ಇಲ್ಲ. 50-50 ಅಂತ ತಗೊಳ್ಬೇಕು ಅಂದ್ರೆ ಅದೇನ್ ದಶ ನೋಡ್ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಈಗ ಕ್ವಿಕ್ ಆಗಿ ಚೆನ್ನಾಗಿರೋರ್ಗೆ ಹೇಗಿದೆ ನೋಡೋಣ. ಸೊ ಮೇಷ ಲಗ್ನದವರಿಗೆ 3ನೇ ಮನೆ ಮರ್ಕಿರಿ, ಡೆಫಿನೆಟ್ಲಿ 3ನೇ ಮನೆ ಮರ್ಕಿರಿ ರೆಟ್ರೋ ಆಗಿದೆ. ಮಾತಾಡೋವಾಗ ಅಥವಾ ಸಿಬ್ಲಿಂಗ್ಸ್ ಜೊತೆ ಸ್ವಲ್ಪ ಆ ಪಾಯಿಂಟ್ ಅಲ್ಲಿ ಎಕ್ಸ್ಟ್ರಾ ಕೇರ್ಫುಲ್ ಆಗಿರಿ. ಅದರ್ವೈಸ್ ಚೆನ್ನಾಗಿದೆ ನಿಮ್ಗೆ. ಚೆನ್ನಾಗಿದೆ ಅಂತ ಹೇಳಿದ್ರೆ ಮರ್ಕಿರಿ ರೆಟ್ರೋ ಇರೋವಾಗ ಈ ಪಾಯಿಂಟ್ಸ್ ಯಾವ್ದು ತಗೋಬೇಡಿ. ಸೊ ನಿಮ್ಮ ದಿನನಿತ್ಯದ್ದು ಅಂಡ್ ಸಬ್ ಕಾನ್ಶಿಯಸ್ ಮೈಂಡ್ ನಿದ್ದೆ ಮಾಡಿಲ್ಲ, ಡಿಸ್ಟರ್ಬ್ ಮಾಡ್ಕೋತೀರಾ, ಅದೊಂಚೂರು ನೋಡ್ಕೊಳ್ಳಿ. ನೆಕ್ಸ್ಟ್ ನಾವು ಟಾರಸ್ ಬರೋಣ. ಟಾರಸ್ಗೆ ಹೇಗಿದೆ ಅಂತ ಹೇಳಿ. ಸೊ ಟಾರಸ್ ಅವ್ರಿಗೆ 2 ಮತ್ತು 5ನೇ ಮನೆ ಅಧಿಪತಿ ಖಂಡಿತವಾಗ್ಲೂ ಮನಿ ಫ್ಲೋ ಸ್ಟಾರ್ಟ್ ಆಗ್ತಾ ಇದೆ. ಲಿಕ್ವಿಡ್ ಕ್ಯಾಶ್, ಡೈಲಿ ರುಟೀನ್ ಅಥವಾ ಲಿಕ್ವಿಡ್ ಕ್ಯಾಶ್ ಅನ್ನು ಒಂದು ದೇವತಾ ಕಾರ್ಯಗಳು ಅಥವಾ ದೈವತಾ ಕಾರ್ಯಗಳು, ಸ್ಮಾಲ್ ಟ್ರಾವೆಲಿಂಗ್ಸ್ ಕೂಡ ತೋರಿಸ್ತಾ ಇದೆ. ಸೊ ವೆರಿ ಗುಡ್ ಪೀರಿಯಡ್ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಮೇಷದವರೆಗೆ ಇನ್ನೊಂದು ಪಾಯಿಂಟ್ ಏನಂದ್ರೆ ಮದರ್ ಹೆಲ್ತ್ ಅಥವಾ ಮದರ್ಗೂ ನಿಮ್ಗೂ ಸ್ವಲ್ಪ ಎಮೋಷನಲ್ ಡ್ರಾಮಾಸ್ ಆಗೋದು, ಸ್ವಲ್ಪ ಹಾರ್ಟ್ ಚೆಸ್ಟ್ ಪೇನ್ ಬರೋದು ತೋರಿಸ್ತಾ ಇದೆ, ನೋಡ್ಕೊಳ್ಳಿ. ಮಿಥುನ ಲಗ್ನಾಧಿಪತಿ ರೆಟ್ರೋ ಆಗೋದು ಅಷ್ಟೊಂದು ಒಳ್ಳೆ ಸೂಚನೆ ಅಲ್ಲ, ಬಟ್ ಲಗ್ನಾಧಿಪತಿ ರೆಟ್ರೋ ಆಗ್ತಾ ಇದೆ ಅಂದ್ರೆ ಬಾಡಿ ಏನೋ ಕರೆಕ್ಷನ್ ಆಗ್ತಾ ಇದೆ ಅಂತ. ಡೈಲಿ ರುಟೀನ್ ಚೇಂಜ್ ಆಗಿರಬಹುದು, ಅಥವಾ ಫುಡ್ ತಗೊಳ್ಳೋದು ಚೇಂಜ್ ಆಗಿರ್ಬೋದು, ಸ್ಲೀಪಿಂಗ್ ಪ್ಯಾಟರ್ನ್ ಚೇಂಜ್ ಆಗಿರಬಹುದು. ಸೊ ಈ ತರ. ಸೊ ಇವಾಗ ಲಗ್ನದಲ್ಲೇ ಇದ್ದಾರೆ, ಹಾಗಾಗಿ ಓವರ್ ಕನ್ಫ್ಯೂಷನ್ ಬೇಡ. ಇನ್ನೊಬ್ರು ಹೇಳೋದನ್ನ ಸ್ವಲ್ಪ ಕೇಳಿಸ್ಕೋಬೇಕಾಗುತ್ತೆ. ಐ ನೋ ಎವ್ರಿಥಿಂಗ್ ಅಂದಾಗ ಪ್ರಾಬ್ಲಮ್ಸ್ ಆಗುತ್ತೆ, ಅದರ್ವೈಸ್ ಗುಡ್. ನೆಕ್ಸ್ಟ್ ಕರ್ಕಾಟಕ ಆಲ್ರೆಡಿ ಡಿಸ್ಕಸ್ ಮಾಡಿದೀವಿ. ನೆಕ್ಸ್ಟ್ ನಾವು ಸಿಂಹಕ್ಕೆ ಬರೋಣ. ಸಿಂಹದವರಿಗೆ ಡೆಫಿನೆಟ್ಲಿ 2 ಮತ್ತು 11ನೇ ಮನೆ ಅಧಿಪತಿ 11ನೇ ಮನೆಯಲ್ಲೇ ರೆಟ್ರೋ ಆಗ್ತಾ ಇರೋದ್ರಿಂದ ಎಸ್, ಸ್ವಲ್ಪ ಡಿಲೇ ಆಗ್ಬೋದು ಡೈಲಿ ಇನ್ಕಮ್, ಅಥವಾ ಇವತ್ತು ಒಂದು 10 ಲಕ್ಷ ಬಿಸ್ನೆಸ್ ಆಗ್ತಾ ಇದೆ, ನಾಳೆ ಒಂದು 5 ಲಕ್ಷ ಆ 5 ಲಕ್ಷ ಗ್ಯಾಪ್ ಬರುತ್ತಲ್ಲ, ಆ ಸ್ಟ್ರೆಸ್ ಹೆವಿ ಆಗುತ್ತೆ.
ಅದೊಂಚೂರು ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಅದರ್ವೈಸ್ ಡೆಫಿನೆಟ್ಲಿ ಫೇವರಬಲ್. 10ನೇ ಮನೆ. ಸೊ 10ನೇ ಮನೆಯಲ್ಲಿ ರೆಟ್ರೋ ಬೇರೆ ಆಗ್ತಾ ಇರೋದ್ರಿಂದ ಕೆಲಸ ಕಾರ್ಯ ನಿಧಾನ ಆಗಿರ್ಬೋದು, ಇಂಟರ್ವ್ಯೂ ಸೆಲೆಕ್ಟ್ ಆಗದೆ ಇರ್ಬೋದು ಯಾರಿಗೆ ಕನ್ಯದವ್ರಿಗೆ. ಸೊ ಒಂದು ಸಡನ್ ಆಗಿ ಆಪರ್ಚುನಿಟಿ, ಹೊಸ ಬಿಸ್ನೆಸ್ ಬರೋ ಸಾಧ್ಯತೆ ಇದೆ. ಐ ವಿಲ್ ಟಾಕ್ ಟು ಯು ಲೇಟರ್. ಈ ಪದನ ನೀವು ಬಳಸ್ಕೋಬೇಕಾಗುತ್ತೆ. ಸೊ ಸಡನ್ ಆಗಿ ಯಾವುದೇ ನಿರ್ಧಾರಗಳನ್ನ ತಗೋಬೇಡಿ, ವೆಯ್ಟ್ ಮಾಡಿ. 10ನೇ ಮನೆ ಇರೋದಲ್ವಾ, ಹಾಗಾಗಿ. ಅಂಡ್ ಫಾದರ್ ಜೊತೆ, ಫಾದರ್ ಫ್ಯಾಮಿಲಿ ಜೊತೆ ಸೊ ಏನಾದ್ರೂ ಒಂದು ಇವೆಂಟ್ ಅಟೆಂಡ್ ಮಾಡ್ಬೇಕು ಅಂದ್ರೆ ಡೈರೆಕ್ಟ್ ಆಗಿ ಬರಲ್ಲ ಅಂತ ಹೇಳೋದಕ್ಕಿಂತ ಸೊ ಕರೆಕ್ಟ್ ಆಗಿ ಎಕ್ಸ್ಪ್ಲೈನ್ ಮಾಡಿ, ಇಲ್ಲಾಂದ್ರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗ್ಬಿಡುತ್ತೆ. ನೆಕ್ಸ್ಟ್ ತುಲಾದವ್ರಿಗೆ ಹೇಗಿದೆ, 9, 12ನೇ ಮನೆ ಅಧಿಪತಿ 9ನೇ ಮನೇಲಿ ರೆಟ್ರೋನೇ ಆಗ್ತಾ ಇದ್ದಾರೆ, ಅಲ್ಲೇ ಇರ್ತಾರೆ 1 ಮಂತ್, 1 ಮಂತ್ಗಿಂತ ಜಾಸ್ತಿ. ಸೊ ಹಾಗಾಗಿ ಅಗೈನ್ ಈ ಪಾಯಿಂಟ್ಸ್ ಎಲ್ಲ ಇಲ್ಲೇ ಬಂದಿದೆ ನೋಡಿ. ನಾನು ಇಲ್ಲಿ ಹೇಳಿದ್ದೀನಲ್ವಾ, ಟ್ರಾವೆಲಿಂಗ್ ಅಲ್ಲಿ ಹೇಗೆ ಅಲರ್ಟ್ ಆಗಿರ್ಬೇಕು, ಎಲ್ಲ ಪಾಯಿಂಟ್ಸ್ ಅಲ್ಲೇ ಬಂದಿದೆ. ಹೈಯರ್ ಎಜುಕೇಶನ್ ಅಲ್ಲಿ ಸ್ಲೋ ಆಗ್ಬೋದು, ಎಕ್ಸಾಮ್ಸ್ ಏನಾದ್ರು ಇದೆ ರಿಸಲ್ಟ್ ಕಮ್ಮಿ ಬರ್ಬೋದು, ಗೌರ್ಮೆಂಟ್ ಎಕ್ಸಾಮ್ಸ್ ಅಥವಾ ಗೌರ್ಮೆಂಟ್ ರಿಲೇಟೆಡ್ ಹಣ ಕೊಟ್ರಿ ಅಂದ್ರೆ ನೀವು ಲಾಕ್ ಆದ್ರಿ ಅಂತ ಅರ್ಥ, ಹಣ ವಾಪಸ್ ಬರಲ್ಲ, ಅಷ್ಟೇ ಸಿಂಪಲ್. ನೆಕ್ಸ್ಟ್ ಧನುರ್ಗೆ ಆಲ್ರೆಡಿ ತಗೊಂಡಿದೀವಿ. ಧನುರ್ಗೆ ಸಪ್ತಮದಲ್ಲಿರುತ್ತೆ 10ನೇ ಮನೆ ಅಧಿಪತಿ ಮತ್ತೆ ಸಪ್ತಮ ಅಧಿಪತಿ. ಹೊಸ ಬಿಸ್ನೆಸ್ ಆಲ್ರೆಡಿ ಈ ರೈಟ್ ಸೈಡ್ ಪಾಯಿಂಟ್ಸ್ ಎಲ್ಲ ಬಂದಿದೆ ಅಲ್ಲ, ಆ ಪಾಯಿಂಟ್ಸ್ ನೇ ತಗೊಳ್ಳಿ. ಹೊಸ ಬಿಸ್ನೆಸ್ ಬೇಡ, ಹೊಸ ಮದ್ವೆಗೆ ಮಾತುಕತೆ ಮಾಡ್ತಿದ್ರ ವೆಯ್ಟ್ ಮಾಡಿ. ಬ್ರೋಕರ್ ತೋರಿಸಿದ ಹುಡುಗಿನ ಅಕ್ಸೆಪ್ಟ್ ಮಾಡ್ಬೇಡಿ. ಮೇ ಬಿ ಅವ್ರಿಗೆ ಮೊದಲೇ ಮ್ಯಾರೇಜ್ ಆಗಿರ್ಬೋದು, ಅಥವಾ ಮ್ಯಾರೇಜ್ ಬ್ರೇಕ್ ಆಗಿ ನಿಮ್ಮ ಹತ್ರ ಸುಳ್ಳು ಹೇಳಿರ್ಬೋದು, ಏಜ್ ಡಿಫರೆನ್ಸಸ್ ಇರಬಹುದು, ಕಾಸ್ಟ್ ಡಿಫರೆನ್ಸಸ್ ಇರಬಹುದು. ಬಿ ಕೇರ್ಫುಲ್ ಚೀಟಿಂಗ್. ಸೊ ಡೆಫಿನೆಟ್ಲಿ ಚೀಟಿಂಗ್ ತೋರಿಸ್ತಾ ಇದ್ದಾರೆ. ರಾಹು ಬೇರೆ ನೋಡ್ತಿದಾರಲ್ಲ, ತಲೆ ಮೇಲೆ ಹೊಡೆದಂಗೆ ನಿಜ ಹೇಳೋದು. ಅಥವಾ ಈಗ ಬಂದಿರೋದ್ರಿಂದ ಸೊ ಆಲ್ರೆಡಿ ಮದುವೆ ಆಗಿರೋ ತರ ಫೋಟೋಸ್, ಅಥವಾ ನಿಮ್ಗೆ ನೀವು ತುಂಬಾ ಸುಂದರವಾಗಿರೋ ತರ ಫೋಟೋಸ್ ನೆಕ್ಸ್ಟ್ ನೀವು ಲೈವ್ ನೋಡಿದಾಗ ಪ್ರಾಬ್ಲಮ್ಯಾಟಿಕ್ ಆಗುತ್ತೆ. ಸೊ ರಿಯಾಲಿಟಿನ ನೋಡಿ ಟೈಮ್ ಕೊಟ್ಟು ಅರ್ಥ ಮಾಡ್ಕೊಳ್ಳಿ. ಜಸ್ಟ್ ಹೋಲ್ಡ್ ಇಟ್. ಮ್ಯಾರೇಜ್ಗೆ ನಾಟ್ ಎ ಗುಡ್ ಟೈಮ್, ಹೋಲ್ಡ್ ಇಟ್. ನೆಕ್ಸ್ಟ್ ಮಕರ ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ನೆಕ್ಸ್ಟ್ ಬಂದಿರೋದು ಸೊ ಲಗ್ನದಲ್ಲೇ ಇರುವಂತಹ ರಾಹು, ಯಾರಿಗೆ, ಕುಂಭದವ್ರಿಗೆ. 5th house Mercury is very good, very highly intelligent, highly talented, ಮಲ್ಟಿಪಲ್ ಕೋರ್ಸಸ್ ಮಾಡಿರ್ತಾರೆ. ಬಟ್ ₹1 ಆದಾಯ ಬರೋದಿಲ್ಲ ಅಥವಾ ಬರ್ತಾ ಇರೋದಿಲ್ಲ. ದಶ ಏನಾದ್ರು ನಡೀತಿದ್ರೆ ಅಥವಾ ದಶ ಅಧಿಪತಿ ಹೋಗಿ ಈ ನಕ್ಷತ್ರಗಳಲ್ಲಿ ರೇವತಿ, ಆಶ್ಲೇಷ, ಜ್ಯೇಷ್ಠದಲ್ಲಿ ಕೂತಿದ್ರು ಇದೇ ಕತೆ. ಭಯ, ಭಯ ಅಂದ್ರೆ ಭಯ, ಮತ್ತೆ ಸುಳ್ಳು ಹೆವಿ ಹೇಳುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಫ್ರೆಂಡ್ಸ್ ನಂಬೇಡಿ, ಫ್ರೆಂಡ್ಸ್ ನ ನಂಬಿ ಮೋಸ ಹೋಗ್ಬೇಡಿ. ಹಾಗೆ ಮದ್ವೆ ವಿಚಾರದಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಿ. 7th ಲಾರ್ಡ್ ಕೂಡ ಅಲ್ಲೇ ಇದ್ದಾರೆ, ಸನ್ನು. ಲವ್ ಮ್ಯಾರೇಜ್ಗೆ ಒಳ್ಳೆ ಕಾಂಬಿನೇಷನ್ ಎಲ್ಲ ಮೋಸ ಹೋಗ್ತೀರಾ, ಅಥವಾ ನೀವು ಮೋಸ ಮಾಡೋ ಸಾಧ್ಯತೆ ಇದೆ, ಹಾಗಾಗಿ ಬಿ ಕೇರ್ಫುಲ್. ಕನ್ಸೀವ್ಗೆ ಈ ಕನ್ಸೀವ್ ಆಲ್ರೆಡಿ ಆಗಿದ್ದೀರಾ, ಓಕೆ ಗುಡ್. ಬಿಫೋರ್ ಯಾರಾದ್ರೂ 3 ಮಂತ್ ಒಳಗಡೆ ಹೆಣ್ಮಕ್ಳು ಯಾರಾದ್ರೂ ಇದ್ರೆ ಡೆಫಿನೆಟ್ಲಿ ಹೆಲ್ತ್ ಕಡೆ ಗಮನ ಕೊಡಿ. ಮೆಡಿಸನ್ ಎಷ್ಟು ಪರ್ಸೆಂಟೇಜ್ ತಗೊಂತಾ ಇದ್ದೀರಾ ನೀವು ನೋಡ್ಕೊಳ್ಳಿ. ಹಾಗಾಗಿ ಎಲ್ಲಾ ಕಡೆ ಅಪ್ಲೋಡ್ ಮಾಡಬೇಡಿ ಪ್ರೆಗ್ನೆಂಟ್ ಅಂತ ಹೇಳಿ ಸೋಷಿಯಲ್ ಮೀಡಿಯಾ ಅಥವಾ ಎಲ್ಲ ಕಡೆ. ಜಸ್ಟ್ ವೆಯ್ಟ್, ಅಟ್ ಲೀಸ್ಟ್ 5 ಮಂತ್ ವರೆಗೂ ವೆಯ್ಟ್ ಮಾಡಿ. ಸೊ ಇದಿಷ್ಟು ಮರ್ಕ್ಯುರಿ ಟ್ರಾನ್ಸಿಟ್. ನಿಮ್ಮ ಜನ್ಮ ಜಾತಕ D1, D9, D10 ಅನಾಲಿಸಿಸ್ ಬೇಕು. ಸೊ ನಿಮ್ಗೆ ಇಂಟ್ರೆಸ್ಟ್ ಇದೆ ಅಂಡ್ ರೆಮಿಡೀಸ್ ಎಲ್ಲ ₹1,00,000 ಡೆಫಿನೆಟ್ಲಿ ಇಲ್ಲ. ನಿಮ್ ಚಾರ್ಟ್ಗೆ ಏನ್ ರೆಮಿಡೀಸ್ ಬೇಕೋ ಅದೇ ತರ ಇರುತ್ತೆ. ಹಾಗೆ ಅನ್ನೆಸೆಸರಿ ಸ್ಟೋನ್ಸ್ ನ ರೆಕಮೆಂಡ್ ನಾನು ಮಾಡೋದಿಲ್ಲ. ಇನ್ನೇನ್ ಡೆಡ್ ಲೈನ್ ಅವಶ್ಯಕತೆ ಇವ್ರಿಗೆ ಇದೆ ಸ್ಟೋನ್ ಅಂದಾಗ ಮಾತ್ರ ಸ್ಟೋನ್ಸ್ ನ ರೆಕಮೆಂಡ್ ಮಾಡ್ತೀನಿ. ಎಂಡ್ ಆಫ್ ದ ಡೇ ಚಾರ್ಟ್ ಏನಿದೆಯೋ ಅದೇನೆ, ಹಣೆ ಬರಹ ಏನಿದೆಯೋ ಅದೇ ಅಂತ ಹೇಳ್ತೀವಲ್ವಾ. D1, D9, D10 ಅಲ್ಲಿ ಏನಿದೆಯೋ ಅದೇನೆ. ಬಟ್ ಅದು ಯಾವಾಗ ಗುಡ್ ಟೈಮ್ ಬರುತ್ತೆ, ಯಾವಾಗ ಈಗ ಬ್ಯಾಡ್ ಟೈಮ್ ಇದ್ರೆ ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ರೆಮಿಡೀಸ್. ಅದು ಬಿಟ್ಟು ಸ್ಟೋನ್ ಹಾಕಿದ ತಕ್ಷಣ, ಡೈಮಂಡ್ ಹಾಕಿದ ತಕ್ಷಣ, ಅಥವಾ ಈ ಮರ್ಕಿರಿ ಬಿಸ್ನೆಸ್, ಸೊ ಯಾರು ಪಚ್ಚೆ ಹಾಕಿದಿರ ಸ್ವಲ್ಪ ದಿನ ತೆಗೀರಿ, ಈಗ ರೆಟ್ರೋಗ್ರೇಡ್ ಆಗ್ತಾ ಇದೆ. ಹಾಕಿದ ತಕ್ಷಣ ಎಲ್ಲ ಆಗೋದಿಲ್ಲ. ಇವೆಲ್ಲ ಹೆಲ್ಪ್ ಮಾಡುತ್ತೆ ಅಷ್ಟೇ. ನಿಮ್ ಚಾರ್ಟ್ ಜ್ಯೇಷ್ಠ ಬಲದ ಮೇಲೆ ಡಿಪೆಂಡ್ ಆಗಿರುತ್ತೆ. ಷಡ್ಬಲಗಳಲ್ಲಿ ಸೊ ಜ್ಯೇಷ್ಠ ಬಲ ತುಂಬಾ ಮುಖ್ಯ ಆಗಿರುತ್ತೆ, ಅದು ಸ್ಥಾನ ಬಲ ಆಗಿರುತ್ತೆ, ಅಥವಾ ದಿಗ್ಬಲ. ಸೊ ಈ ಬಲಗಳನ್ನ ನೋಡಿ ನಾವು ಡಿಸೈಡ್ ತಗೋಬೇಕು. D1 ನೋಡಿ ಯಾವುದೇ ನಿರ್ಧಾರಕ್ಕೆ ಬರಬೇಡಿ. ಸೊ ಡ್ಯಾಮೇಜ್ ಮಾಡೋದಿದೆಯಲ್ಲ ಮರ್ಕಿರಿ, ಅದನ್ನೇ ಹೇಳಿದ್ದು. ನೀವು ವರ್ಷಾನ್ಗಟ್ಲೆ ಕಷ್ಟಪಟ್ಟಿರುವಂತ ಅಷ್ಟು ಮ್ಯಾಚ್ ಡ್ಯಾಮೇಜ್ ಮಾಡ್ಬಿಡುತ್ತೆ ಬ್ಯಾಡ್ ಟೈಮ್ ಏನಾದ್ರು ಇದ್ರೆ. ಬಟ್ ಗುಡ್ ಟೈಮ್ ಏನಿದ್ರೆ ರಾತ್ರಿ ಈ ರಾಹು ಬೇರೆ ಕನೆಕ್ಟಿವಿಟಿ. ರಾತ್ರಿ ಫೇಮಸ್ ಆಗ್ಬಿಡ್ತೀರಾ. ಸೊ ಹಾಗಾಗಿ ಎನಿವೆ, ಸೊ ಇಫ್ ಯು ಆರ್ ಇಂಟ್ರೆಸ್ಟೆಡ್, ಯಾರಾದ್ರೂ ಚಾರ್ಟ್ ಅನಾಲಿಸಿಸ್ಗೆ ಇಂಟ್ರೆಸ್ಟ್ ಇದೆ ಅಂದ್ರೆ ನೋಡ್ಕೊಳ್ಳಿ. ಅಂಡ್ ಈ ಮರ್ಕಿರಿ ರೆಟ್ರೋ ಇರುವಾಗ ಮಕ್ಕಳಿಗೆ ನೇಮ್ ಚೇಂಜ್ ಮಾಡೋದು, ಕಂಪನಿ ಲೋಗೋಸ್, ಕಂಪನಿ ನೇಮ್ ಚೇಂಜ್ ಮಾಡೋದು ವೆಯ್ಟ್ ಮಾಡಿ. ಸೊ ಒಂದು ಒಳ್ಳೆ ಟೈಮ್ ಅಲ್ಲ, ಬಿಕಾಸ್ ಸಕ್ಸಸ್ ಆಗಲ್ಲ, ಫ್ಲಾಪ್ ಆಗೋದು ಕೂಡ ಇರುತ್ತೆ. ಈ ಮಂತ್ ಆದ್ಮೇಲೆ ಮಾಡ್ಕೊಳ್ಳಿ. ಅಂಡ್ ಲಾಯರ್ಸ್, ಹೊಸ ಕೇಸ್ ಯಾರಾದ್ರೂ ತಗೋತಾ ಇದ್ದೀರಾ, ಬರ್ತಾ ಇದೆ ಅಂದ್ರೆ 2 ಸಾರಿ ವೆರಿಫಿಕೇಶನ್ ಮಾಡಿ ತಗೊಳ್ಳಿ. ನಿಮ್ಗೆ ಚೀಟ್ ಮಾಡೋದು ತೋರಿಸ್ತಾ ಇದೆ. ಸೊ ಬಿ ಕೇರ್ಫುಲ್. ಸೊ ಕನ್ಸಲ್ಟೆನ್ಸಿಗೆ ಖಂಡಿತ ಸ್ಕ್ರೀನ್ ಮೇಲೆ ಕಾಣಿಸೋ ನಂಬರ್ಗೆ ನೀವು ಮೆಸೇಜ್ ಮಾಡಬಹುದು ಅಥವಾ ಕಾಲ್ ಮಾಡಬಹುದು. ಸೊ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ. ನಮಸ್ಕಾರಗಳು, ಧನ್ಯವಾದಗಳು.